ಬಡಿಗೆಲನು ಬಡಿಗೆಲ ಓಕೆ. ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್. ಇವತ್ತು 19 ಫೆಬ್ರವರಿ 2026. ಇವತ್ತು ನಾವು ಮಹಾರಾಷ್ಟ್ರದ ಆರಾಧ್ಯ ದೈವರಾದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಇದೆ. ನಿಮಗೆಲ್ಲರಿಗೂ ಶಿವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈಗ ಈ ವಿಡಿಯೋ ಮಾಡುವಾಗ ಶಾಂತಲಕ್ಷ್ಮಿ ಮತ್ತು ಶಾಂತಲಕ್ಷ್ಮಿಯ ಗೆಳತಿಯರು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಚಿತ್ರವನ್ನು ತೆಗೆದಿದ್ದಾರೆ. ಅವರು 3 ಜನ ನನಗೆ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ, ಯಾರ್ದು ರ್ಯಾಂಕ್ ಬಂದಿದೆ, ಯಾರು ತುಂಬಾ ಚೆನ್ನಾಗಿ ಚಿತ್ರವನ್ನು ತೆಗೆದಿದ್ದಾರೆ ಅಂತೇಳಿ. ಸೊ ನೀವು ಶಾಂತಲಕ್ಷ್ಮಿ ಮತ್ತು ಅವಳ ಗೆಳತಿಯರು ತೆಗೆದಂತ ಚಿತ್ರವನ್ನು ನಿಮಗೆ ತೋರಿಸುತ್ತಾನೆ. ತಗೊಂಬರ್ರಿಮ್ಮ, ಬರ್ರಿ 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 ತಗೊಂಬರ್ರಿ. ಬರ್ರಿ, ಬರ್ರಿ ಪೈಲ ಒಂದೊಂದು ತೋರ್ಸಂಬ್ರಿ, ಅಲ್ಲಿಂದ್ರ ರ್ಯಾಂಕ್ ತೆಗಿಯಮ್ಮ. ಇದು ಯಾರ್ದು ಅನ್ನೋದು ಗೊತ್ತಿಲ್ರಿ, ಆಮೇಲೆ ನೀವು ಹೇಳ್ಬೇಕು. ಇದೊಂದು ಚಿತ್ರ ಶಿವಾಜಿ ಮಹಾರಾಜರದ್ದು. ಆಮೇಲೆ ಇದೊಂದು ಚಿತ್ರ ಅದ್ರಿ. ಬರ್ರಿ 3 ಮಂದಿ ನಿಂದ್ರಿ, ಬರ್ರಿ 3 ಮಂದಿ ನಿಂದ್ರಿ. ಇದೊಂದು ಚಿತ್ರ ರೀ. ಆಮೇಲೆ ಇದೊಂದು ಚಿತ್ರ ರೀ. ಹೀಗೆ 3 ಚಿತ್ರಗಳದಾವ. ಶಿವಾಜಿ ಮಹಾರಾಜರದ್ದು ತೆಗೆದಿದ್ದು 3 ಚಿತ್ರಗಳು. ಸೊ 3 ಚಿತ್ರಗಳಲ್ಲಿ ಯಾವ್ದು ರ್ಯಾಂಕ್ ಇದೆ, ಯಾವ ಚಿತ್ರ ನೀವು ಹೇಳಬೇಕು. ಎಸ್, ಸರ್ಗಳು ಅವ್ರು ಮೆಸೇಜ್ ಮಾಡಿ ನಮ್ಗೆ ಹೇಳ್ತಾರೆ. ಅಲ್ಲಿ ನಮ್ಮ ಮೇಡಮ್ ಅವ್ರ ಮೆಸೇಜ್ಗೆ ಹೇಳ್ರಿ. ಸೊ ನನ್ನ ಪ್ರಕಾರ ಇದು ಫಸ್ಟ್ ರ್ಯಾಂಕ್. ಆಮೇಲೆ ಇದು ಸೆಕೆಂಡ್ ರ್ಯಾಂಕ್, ಇದು ಥರ್ಡ್ ರ್ಯಾಂಕ್. ಹೀಗೆ ನನ್ನ ಪ್ರಕಾರ ನಾ ಮಾಡೀನ್ರಿ. ಸೊ ನಿಮ್ಮ ಪ್ರಕಾರ ನೀವು ನನಗೆ ಆಮೇಲೆ ಹೇಳಬೇಕು. ಸೊ ಇದು ಯಾರ್ದು ಚಿತ್ರ ಐತೆ ಅನ್ನೋದು ನನಗೆ ಗೊತ್ತಿಲ್ರಿ. ಸೊ 3 ಮಂದಿಗೆ ಹಾರ್ದಿಕ ಅಭಿನಂದನೆಗಳು. ಹರ್ಟಿ ಕಾಂಗ್ರ್ಯಾಚುಲೇಷನ್, ಹರ್ಟಿ ಕಾಂಗ್ರ್ಯಾಚುಲೇಷನ್ ರೀ. ಓಕೆ, 3 ಮಂದಿಗೆ ಶಿವಾಜಿ ಮಹಾರಾಜರಿಗೆ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಹೀಗೆ ಇರಲ್ರಿಪ್ಪ ನಮ್ಮ ಮೇಲೆ. ಬರ್ರಿ ಮೇಡಮ್, ಬರ್ರಿ ತಗೋಬರ್ರಿ. ಬರ್ರಿ 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 ತಗೋಬರ್ರಿ. ಎಸ್, ಓಕೆ, ಥ್ಯಾಂಕ್ ಯು. ಹೇಳ್ರಿ. ಓಕೆ, ಮರಾಠಿ ತಗೊಂಡು ಹೇಳ್ಬೇಕಾಗಿತ್ತು. ಎತ್ಬಿಡ್ರಿ. ಓಕೆ, ನಮಸ್ಕಾರ. ಇರ್ಲಿ. ಓಕೆ, ಹೋರಿ. ಕಾಂಗ್ರ್ಯಾಚುಲೇಷನ್. ಬಹಳ ದಿವಸಗಳ ನಂತರ ಒಂದು ವಿಡಿಯೋ ಮಾಡುವ ಸಲುವಾಗಿ ನಿಮ್ಮ ಎದುರಿಗೆ ನಿಂತಿದ್ದೇನೆ. ಕೆಸೆಟ್ 2026 11 ಅಕ್ಟೋಬರ್ 2026 ಕೆಸೆಟ್ ಪರೀಕ್ಷೆ ನಡೆಯಲಿದೆ. ಈ ಪರೀಕ್ಷೆಗಾಗಿ ಇವತ್ತಿನಿಂದಲೇ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ರೆಡಿ ಇದಕ್ಕಿಂತ ಮುಂಚೆ ಒಂದು 100 ಕನ್ಸೆಪ್ಟ್ಗಳನ್ನು ನಾನು ಹೇಳಿದ್ದೆ. ಇನ್ನು 2ನೇ ಯೂನಿಟ್ ಕಾನ್ಸೆಪ್ಟ್ ಅನ್ನ ಹೇಳಬೇಕಂತೇಳಿ ವಿಚಾರ ಮಾಡಿದ್ದೆ. ಬಟ್ ಕೆಲಸದ ಒತ್ತಡದೊಳಗೆ ವಿಡಿಯೋ ಮಾಡೋದಾಗಿಲ್ಲ ರೀ. ದಯವಿಟ್ಟು ನಿಮ್ಮ ಕ್ಷಮೆಯನ್ನ ಕೇಳುತ್ತೇನೆ. ಮೊನ್ನೆ CTET ಪರೀಕ್ಷೆ ನಡೆದಿತ್ತು. CTET ಪರೀಕ್ಷೆ ಸಲುವಾಗಿ ವಿಡಿಯೋಗಳನ್ನ ಮಾಡ್ಬೇಕಂತೇಳಿ ವಿಚಾರ ಐತ್ರಿ. ಆದ್ರೆ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅನ್ನೋದಕ್ಕಿಂತ ಶಾಲೆಯ ಒತ್ತಡ, ಮನೆ ಜವಾಬ್ದಾರಿ, ಹಿಂಗಾಗಿ ಏನಾಗ್ತದ್ರಿ, ಎಲ್ಲನೇ ಮಾಡ್ಲಿಕ್ಕೆ ಹೋಗಿ ಎಲ್ಲನೇ ಮೈ ಹಾಕೊಂಡು ಕೆಳಗೆ ಬೀಳೋದಕ್ಕಿಂತ ಇದ್ದು ಬಿಡೋ ಸುಮ್ಮನೆ ಅಷ್ಟೇ. ಆದ್ರೆ ಒಂದು ಕಾನ್ಫಿಡೆನ್ಸ್ ಏನ್ ಗೊತ್ತದ್ರಿ. ಮೊನ್ನೆ ನಡೆದ CTET ಪರೀಕ್ಷೆದೊಳಗ ನಮ್ದೊಬ್ರು ಸರ್ನು ಕುಳಿತಿದ್ರು, ಕ್ವಶನ್ ಪೇಪರ್ ತಂದು ಕೊಟ್ಟಿದ್ರು. ನನಗೆ ಏನು ಖುಷಿ ಆಯ್ತು, 7ನೇ ತಾರೀಕಿಗೆ ಅಂದ್ರೆ ಅವತ್ತು ರವಿವಾರ ಬೆಳಗ್ಗೆ ನಾನು ಒಂದು 2 ನಿಮಿಷದ ವಿಡಿಯೋ ಮಾಡಿದ್ದೆ ರೀ. ಬೋರ್ಡ್ ಮೇಲೆ ಒಂದು 9 ಪಾಯಿಂಟ್ಸ್ ಬರೆದಿದ್ದೆ ನಾನು. ಈ 9 ಪಾಯಿಂಟ್ಸ್ದೊಳಗ 5 ಪಾಯಿಂಟ್ಸ್ ಆಸ್ ಇಟ್ ಈಸ್ ಕ್ವಶನ್ ಪ್ರಶ್ನೆದೊಳಗೆ ಬಂದಿತ್ತು. ಡಿಸ್ಲೆಕ್ಸಿಯಾ ಎಂದರೆ ಏನು ಅಂತ ಪ್ರಶ್ನೆ ಕೇಳಿದ್ರಿ CTET-ದೊಳಗೆ. ಬರ್ದಿದ್ದೆ 9 ಪಾಯಿಂಟ್. 9 ಪಾಯಿಂಟ್ದೊಳಗೆ 5 ಪಾಯಿಂಟ್ ಆಸ್ ಇಟ್ ಈಸ್ ಕ್ವಶನ್ ಅನ್ನ ಪರೀಕ್ಷೆದೊಳಗೆ ಕೇಳ್ತಾರ. ಇದರ ಅರ್ಥ ರೀ,
ಆ CTET ಆಗಲಿ ಅಥವಾ TET ಪರೀಕ್ಷೆ ಆಗಲಿ ಅಥವಾ ನಾಳೆ ಕರ್ನಾಟಕದಲ್ಲಿ ನಡೆಯುವಂಥ CET, ಈ ಪ್ರೈಮರಿ ಸ್ಕೂಲ್ ಟೀಚರ್ ಮತ್ತು ಹೈಸ್ಕೂಲ್ ಟೀಚರ್ ಇವ್ರ ಸಲುವಾಗಿ ಇರುವಂಥ ಸೈಕಾಲಜಿ ಸಬ್ಜೆಕ್ಟ್ ಸಂಬಂಧಪಟ್ಟಂತ ಕೆಲವೊಂದು ಪಾಯಿಂಟ್ಸ್ಗಳು ನನಗೆ ಇಷ್ಟು ಏನಾಗಿದ್ರೆ ಸ್ವಲ್ಪ ಅನುಭವದ ಆಧಾರ ಮೇಲೆ ಗೊತ್ತಾಗೈತಿ. ಮತ್ತು ಗೊತ್ತಾಗಿದ್ದು ನಿಮ್ಗೆಲ್ಲರಿಗೆ ಹೇಳ್ಬೇಕಂತೇಳಿ ಅನಿಸ್ತೈತಿ. ಬಟ್ ಹೇಳಕ್ ಆಗಂಗಿಲ್ಲ ಅಲ್ರಿ. ಹೇಳಕ್ ಹೆಂಗ ಆಗಂಗಿಲ್ಲ, ಸಮಯದ ಕೊರತೆ ಅನ್ನೋದಕ್ಕಿಂತ ನನ್ನ ಕೆಲಸದ ಒತ್ತಡ. ಮನುಷ್ಯ ಒಂದು ಕೆಲಸ ಮಾಡಿದ್ರೆ ಸರಿಯಾಗಿ ಸೇವೆ ಸಲ್ಲಿಸ್ಬೋದು, ಎಲ್ಲನೇ ಮಾಡ್ತೀನಿ ಅಂದ್ರೆ ಆಗಂಗಿಲ್ರಿ. ಬಟ್ ಆದ್ರೂ ನೋಡೋಣ, ದೇವ್ರು ಕೂಡಿಸ್ಕೊಟ್ಟಂದ್ರೆ ಒಂದೇ ಕೆಲ್ಸಿಗೆ ನಾನು ನಿರ್ಣಯ ತಗೊಳೋದಿದ್ದೀನಿ ರೀ. ಕೆಲಸರೇ ಮಾಡೋದು ಅಥವಾ ಇದು ವಿಡಿಯೋರೇ ಮಾಡೋದು, ಎರಡೂ ಮಾಡೋದು ಬಹಳ ಕಷ್ಟ ಆಗ್ತದೆ. ಇರ್ಲಿ, ಇಲ್ಲಿ ಏನದ ನೋಡ್ರಿ, ಏನೇನು ಹೇಳಿದ್ದೆ, ಡಿಸ್ಲೆಕ್ಸಿಯಾ ಎಂದರೆ ರೀಡಿಂಗ್ ಪ್ರಾಬ್ಲಮ್, ಡಿಫಿಕಲ್ಟಿ ಇನ್ ರೀಡಿಂಗ್. ಓದುವಾಗ ವಿದ್ಯಾರ್ಥಿಗಳು ತಪ್ಪಾಗಿ ಓದುತ್ತಾರೆ, ಅದಕ್ಕೆ ಡಿಸ್ಲೆಕ್ಸಿಯಾ ಎಂದು ಕರೆಯುತ್ತಾರೆ. ಡಿಸ್ಗ್ರಾಫಿಯಾ ರೈಟಿಂಗ್ ಪ್ರಾಬ್ಲಮ್, ವಿದ್ಯಾರ್ಥಿಗಳಿಗೆ ಬರೆಯುವಾಗ ಅಕ್ಷರಗಳು, ಈಗ ಬಿ ಇದ್ದಿದ್ದು ಡಿ ಬರೀತಾರೆ, ಡಿ ಇದ್ದಿದ್ದು ಬಿ ಸ್ಮಾಲ್ ಲಿಪಿದೊಳಗೆ ನೋಡ್ರಿ, ಅಕ್ಷರಗಳು ಬರೆಯುವಾಗ ತಪ್ಪಾಗಿ ಬರೆಯುತ್ತಾರೆ. ಇಟ್ ಈಸ್ ಆಲ್ಸೋ ಪ್ರಾಬ್ಲಮ್, ರೈಟಿಂಗ್ ಪ್ರಾಬ್ಲಮ್. ಇನ್ನು ಡಿಸ್ಫ್ರೆಕ್ಸಿಯಾ ಇದನ್ನು ಪರೀಕ್ಷೆದೊಳಗೆ ಕೇಳಿದ್ರು, ಇವೆಲ್ಲ ಕೇಳಿದ್ರು. ಫಿಸಿಕಲ್ ಕೋಆರ್ಡಿನೇಷನ್, ಮೂವ್ಮೆಂಟ್, ಮೋಟರ್ ಸ್ಕಿಲ್ ಪ್ರಾಬ್ಲಮ್. ನಮ್ಮ ಶರೀರದೊಳಗಿರುವಂಥ ಅವಯವಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಫಿಸಿಕಲ್ ಕೋಆರ್ಡಿನೇಷನ್ದೊಳಗೆ ಪ್ರಾಬ್ಲಮ್, ಮೂವ್ಮೆಂಟ್. ಬರೆಯುವಾಗ ಕೈ ಸರಳ ಇರಬೇಕು, ಓದುವಾಗ ಕಣ್ಣು ಕರೆಕ್ಟ್ ಆಗಿರ್ಬೇಕು. ಇಲ್ಲಿ ಹೋರಿ ನಡೀತದೆ, ಕ್ಯಾಮ್ರಾ ಖರಾಬ್ ಮಾಡಿರಿ, ಸಾವಕಾಶ. ಇನ್ನು ಡಿಸ್ಕ್ಯಾಲ್ಕುಲಿಯಾ ಮ್ಯಾಥಮೆಟಿಕಲ್ ಪ್ರಾಬ್ಲಮ್, ಗಣಿತಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು. ಇರ್ಲಿ. ಓಕೆ, ಮೂರು ಮಂದಿ ಕಾಂಗ್ರ್ಯಾಚುಲೇಷನ್, ಅಮ್ಮಗನು ಕಾಂಗ್ರ್ಯಾಚುಲೇಷನ್. ಚಲೋ, ನೆಕ್ಸ್ಟ್. ಇನ್ನು ಡಿಕ್ಲೇರೇಟಿವ್ ನಾಲೆಜ್ ಎದಕ್ಕಂತಾರ್ರಿ? ಡಿಕ್ಲೇರೇಟಿವ್ ನಾಲೆಜ್ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್, ಒಂದು ವಿಷಯದ ಬಗ್ಗೆ ಮಾಹಿತಿ ಇರುವುದು. ಈಗ ಶಿವಾಜಿ ಮಹಾರಾಜರ ಜನ್ಮ 19 ಫೆಬ್ರವರಿ 1630 ಆಗಿತ್ತು, ಶಿವನೇರಿ ಕೋಟೆಯೊಳಗೆ. ಇದು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಅಂತೇಳಿ ಕರಿತೀವಿ. ಒಂದು ಫ್ಯಾಕ್ಟ್ ಅನ್ನ ನೆನಪಿನಾಗ ಇಟ್ಟುಕೊಳ್ಳುವಂತ ಒಂದು ನಾಲೆಜ್ಗೆ ನಾವು ಡಿಕ್ಲೇರೇಟಿವ್ ನಾಲೆಜ್ ಎಂದು ಕರೆಯುತ್ತೇವೆ. ಇನ್ನು ಡಿಸ್ಮಾರ್ಫಿಯಾ ಮೆಂಟಲ್ ಹೆಲ್ತ್ ಡಿಸಾರ್ಡರ್, ಬೌದ್ಧಿಕ ಚಟುವಟಿಕೆ ಅಂದ್ರೆ ನಾವು ವ್ಯವಸ್ಥಿತವಾಗಿ ವಿಚಾರ ಮಾಡೋದಿಲ್ಲ. ಒಮ್ಮೆ ಹೀಗೆ ವಿಚಾರ ಮಾಡ್ತೀವಿ, ಒಮ್ಮೆ ಆ ವಿಚಾರ. ಮೆಂಟಲಿ ಡಿಸಾರ್ಡರ್ ನಾವು ಏನು ಕರಿತೀವಿ? ಡಿಸ್ಮಾರ್ಫಿಯಾ. ಇನ್ ಡಿಸ್ಫೇಸಿಯಾ ಸ್ವ್ಯಾಲೋಯಿಂಗ್ ಪ್ರಾಬ್ಲಮ್, ಊಟ ಮಾಡುವಾಗ ತುತ್ತನ್ನ ಸರಿಯಾಗಿ ನುಂಗುವುದಿಲ್ಲ, ನುಂಗುಲಕ್ಕೆ ಪ್ರಾಬ್ಲಮ್ ಆಗ್ತಿದ್ದ ಡಿಸ್ಫೇಸಿಯಾ ಪ್ರಾಬ್ಲಮ್. ಇನ್ನು ಡಿಸ್ಥೇಮಿಯಾ ಡಿಪ್ರೆಷನ್ ಪ್ರಾಬ್ಲಮ್. ಸಮ್ಟೈಮ್ಸ್ ಪ್ರತಿಯೊಬ್ಬ ವಿದ್ಯಾರ್ಥಿ ಆಗಲಿ ಟೀಚರ್ ಆಗಲಿ ಡಿಪ್ರೆಷನ್ ಪೀರಿಯಡ್ ಒಳಗೆ ಇರ್ತಿರ್ತಾರೆ. ಎಷ್ಟು ಓದಿದ್ರು ನಮ್ಮ ರಿಸಲ್ಟ್ ಆಗ್ಲಿಲ್ಲ, ಡಿಪ್ರೆಷನ್ ಆಗ್ತೀವಿ. ಓದಿ ಪಾಸ್ ಆಗಿದ ಮೇಲೆ ನೌಕರಿ ಹತ್ತಲಿಲ್ಲ ಅಂದ್ರೂ ಡಿಪ್ರೆಷನ್ ಒಳಗೆ ಇರ್ತೀವಿ. ನೌಕರಿ ಹತ್ತಿದ ಮೇಲೆ ಮದುವೆ ಆಗ್ಲಿಲ್ಲ ಅಂದ್ರೆ ಡಿಪ್ರೆಷನ್ ಒಳಗೆ ಇರ್ತೀವಿ. ಮದುವೆ ಆದ ನಂತರ ಮಕ್ಕಳಾಗ್ಲಿಲ್ಲ ಅಂದ್ರೂ ಡಿಪ್ರೆಷನ್ ಇರ್ತೀವಿ. ಮಕ್ಕಳಾದ ನಂತರ ಮಕ್ಕಳನ್ನ ಮಾತು ಕೇಳಿಲ್ಲ, ಕೆಟ್ಟ ಚಟ ಮಾಡ್ತಿದ್ವು ಅಂದ್ರೂ ಮತ್ತೆ ನಮ್ಗೆ ಡಿಪ್ರೆಷನ್ ಬರುತ್ತೀವಿ. ಮಕ್ಕಳು ದೊಡ್ಡವರಾಗಿ ಮದುವೆ ಮಾಡ್ಕೊಂಡು ಮನಿ ಬಿಟ್ಟು ಓಡ್ ಹೋದ್ರು, ಬೇರೆ ತವಲು ಮನಿ ಮಾಡಿದ್ರು, ಅವಪ್ಪಗೆ ನೋಡ್ಲಿ, ಅವಾಗನು ಡಿಪ್ರೆಷನ್. ಜೀವನ ಡಿಪ್ರೆಷನ್ ಒಳಗನೆ ಇದ್ದಂಗೆ ಅದ. ಇದೊಂದು ಪ್ರಾಬ್ಲಮ್, ಡಿಸ್ಥೇಮಿಯಾ. ಇನ್ನು ಪ್ರೊಸೀಜರಲ್ ನಾಲೆಜ್, ಒಂದು ವಿಷಯವನ್ನ ಹೇಗೆ ಕಂಪ್ಲೀಟ್ ಮಾಡಬೇಕು ಅನ್ನುವ ಜ್ಞಾನಕ್ಕೆ ಪ್ರೊಸೀಜರಲ್ ನಾಲೆಜ್ ಎಂದು ಕರೆಯುತ್ತಾರೆ. ಹೌ ಟು ಕಂಪ್ಲೀಟ್ ಒನ್ ಟಾಸ್ಕ್, ಹೌ ಟು ರೀಚ್ ಒನ್ ಟಾರ್ಗೆಟ್, ಒಂದು ಯೋಜನೆಯನ್ನ ಹೇಗೆ ಕಾರ್ಯರೂಪದಲ್ಲಿ ತರಬೇಕು ಅನ್ನುವುದನ್ನ ಹೇಳುವ ಜ್ಞಾನಕ್ಕೆ ಪ್ರೊಸೀಜರಲ್ ನಾಲೆಜ್ ಎಂದು ಕರೆಯುತ್ತಾರೆ. ಈ ರೀತಿ ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕಂದಿದ್ದೆ ನಾನು CTETಗಿಂತ ಮುಂಚೆ, ಬಟ್ ಕನ್ಸೆಪ್ಟ್ ಹೇಳೋದಾಗಲಿಲ್ಲ ರೀ. ಬಟ್ ಇದು ಸೆಟ್ ಎಕ್ಸಾಮ್ದೊಳಗೂ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಕೇಳುತ್ತಾರೆ. ಸೊ ಇದನ್ನು ತಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಧನ್ಯವಾದಗಳು.